ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ನಾಡಿನ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಅಂತ ಹೇಳ್ತಾ, ಮೊದಲಿಗೆ ನಾವಿವತ್ತು ಇರೋದು ಗವಿ ಗಂಗಾಧರೇಶ್ವರ ದೇವಸ್ಥಾನ. ಇದು ಸಾಮಾನ್ಯವಾದ ದೇವಸ್ಥಾನ ಅಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ದೇವಸ್ಥಾನಗಳು ನಿರ್ಮಾಣ ಮಾಡಿ ಸ್ಥಾಪನೆ ಆಗುವಂಥದ್ದು. ಆದರೆ ಇದು ಉದ್ಭವ ಮೂರ್ತಿ, ಸ್ವಯಂಭೂ ಅಂತ ಏನು ಕರಿತೀವಿ, ಆ ದೇವಸ್ಥಾನದಲ್ಲಿ ಇವತ್ತಿದ್ದೀವಿ. ಜೊತೆಗೆ ಪ್ರಮುಖವಾಗಿ ಗೌತಮ ಋಷಿಗಳು ಹಾಗೆ ಭಾರದ್ವಾಜ ಋಷಿಗಳು ಇಲ್ಲಿ ತಪವನ್ನು ಮಾಡಿ ತಪಶಕ್ತಿಯಿಂದ ನಿರ್ಮಾಣವಾದಂತಹ ಅದ್ಭುತವಾದ ದೇವಸ್ಥಾನ ಇದು. ಜೊತೆಗೆ ಹಲವಾರು ಅದ್ಭುತಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಪ್ರಮುಖವಾಗಿ ಸಂಕ್ರಾಂತಿಯ ದಿವಸ ಇವತ್ತು ಸೂರ್ಯ ಇಷ್ಟು ದಿನ ಏನು ದಕ್ಷಿಣಾಭಿಮುಖವಾಗಿದ್ರು ಅಥವಾ ದಕ್ಷಿಣ ಪಥದಲ್ಲಿ ಚಲಿಸ್ತಾ ಇದ್ರು, ಇವತ್ತು ಉತ್ತರಾಭಿಮುಖಕ್ಕೆ ಪಥದಲ್ಲಿ ಸಾಗುವಂಥದ್ದು. ಏನು ದಕ್ಷಿಣಾಭಿಮುಖ ಉತ್ತರಾಭಿಮುಖ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ತಿಳಿಸ್ತಾ ಹೋಗ್ತೀನಿ. ಬೆಂಗಳೂರು ಉದ್ಯಾನ ನಗರಿ ಎಂದು ಹೇಗೆ ಪ್ರಖ್ಯಾತವಾಗಿದೆಯೋ ಅದೇ ರೀತಿ ಧಾರ್ಮಿಕವಾಗಿ ದೇವಾಲಯಗಳ ನಗರಿ ಎಂದ್ರೂ ಅತಿಶಯೋಕ್ತಿ ಎನ್ನಲ್ಲ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಬಸವನಗುಡಿಯ ಪಕ್ಕದ ಕೆಂಪೇಗೌಡ ನಗರ ಅರ್ಥಾತ್ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಭಾರತದಲ್ಲಿರುವ ಅತ್ಯಂತ ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಕುರಿತಂತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿ ಹೇಳೋದು ಹೀಗಿದೆ. ಸಾವಿರಾರು ವರ್ಷಗಳ ಐತಿಹ್ಯ ಇರುವ ಈ ಗುಹಾಂತರ ದೇವಾಲಯ ಹಲವು ವೈಶಿಷ್ಟ್ಯಗಳಿಂದ ಕೂಡಿದ ಮತ್ತು ನಮ್ಮ ಪೂರ್ವಜರ ವಾಸ್ತು ವಿನ್ಯಾಸದ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. ಸ್ವಯಂಭೂ ಎಂಬೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಗಳು ಈ ಗುಹಾಂತರ ದೇವಾಲಯದಲ್ಲಿ ತಪಸ್ಸು ಮಾಡುತ್ತಾ ಇಲ್ಲಿನ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆ ಸಲ್ಲಿಸುತ್ತಾರೆಂಬ ಕಾರಣದಿಂದ ಇದಕ್ಕೆ ಗೌತಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಇವತ್ತಿನ ದೇವಸ್ಥಾನದ ಬಗ್ಗೆ ನಾವು ಹೇಳೋದಾದ್ರೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಸ್ಪೆಷಲ್. ಮೊದಲೇ ಹೇಳ್ದಂಗೆ ಸ್ವಯಂಭೂ, ಹಾಗೆ ಶಿವನ ಮುಂದೆ ವೃಷಭಾವತಿ ನದಿ ಅಂದ್ರೆ ಗಂಗೆ ಕೂಡ ಹರಿತಾಳೆ. ಎಲ್ಲ ದೇವಸ್ಥಾನದಲ್ಲೂ ನೋಡಿರಬಹುದು, ಶಿವನ ತಲೆಯ ಮೇಲ್ಭಾಗದಲ್ಲಿ ಗಂಗೆ ಹರಿತಾ ಇದ್ರೆ ಇಲ್ಲಿ ಗಂಗೆ ಆತನ ಮುಂದೆ ಹರಿಯುವಂಥದ್ದು. ಜೊತೆಗೆ ದೇವಸ್ಥಾನದ ಬಲಭಾಗದಲ್ಲೂ ಕೂಡ ಪಾರ್ವತಿ ದೇವಿ ಇರುವಂಥದ್ದು. ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿನ ದೇವರುಗಳು ಪೂರ್ವಾಭಿಮುಖವಾಗಿಯೋ ಇಲ್ಲವೇ ಉತ್ತರಾಭಿಮುಖವಾಗಿದ್ರೆ ಇಲ್ಲಿನ ಶಿವಲಿಂಗ ಮಾತ್ರ ದಕ್ಷಿಣಾಭಿಮುಖದಲ್ಲಿ ಇರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಪಾರ್ವತಿ ದೇವಿಯು ಶಿವನ ಬಲಭಾಗದಲ್ಲಿ ಆಸೀನಳಾಗಿರುವುದು ಕೂಡ ಮತ್ತೊಂದು ವಿಶೇಷವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಶೈಲಿಯ 14 ಕಂಬಗಳಿರುವ ಮಂಟಪವಿದ್ದು 2 ಸೂರ್ಯಪಾನ, ಚಂದ್ರಪಾನ, ಪೀನಪಾನ, ಡಮರುಕ ಹಾಗೂ ತ್ರಿಶೂಲದ ಎತ್ತರದ ಸ್ತಂಭಗಳಿವೆ. ಈ ದೇವಾಲಯದ ವಿಶಾಲ ಪ್ರಾಂಗಣವು ಅಪರೂಪವಾದ ಮತ್ತು ಅತ್ಯಂತ ಸುಂದರವಾದ ಶಿಲಾರಚನೆಗಳಿಂದ ಕೂಡಿದ್ದು ಭಕ್ತಾದಿಗಳ ಕಣ್ಣುಗಳನ್ನು ತಣಿಸುತ್ತಿದೆ. ಈ ದೇವಾಲಯದ ಬಗ್ಗೆ ಭಕ್ತರು ಹೇಳೋದಿಗೆ, ದೇವಸ್ಥಾನದ ಪಕ್ಕದಲ್ಲಿಯೇ ಗೌತಮ ಋಷಿಗಳು ಹಾಗೆ ಭಾರದ್ವಾಜ ಋಷಿಗಳು ಶಿವಗಂಗೆಗೆ ಹೋಗ್ತಾ ಇದ್ರಂತೆ, ಹಾಗೆಯೇ ಕಾಶಿಗೆ ಹೋಗ್ತಾ ಇದ್ರಂತೆ. ಎಷ್ಟು ಅದ್ಭುತ ಅಲ್ವಾ ಇದು! ಅಂದ್ರೆ ಪ್ರವೇಶ ದ್ವಾರಗಳು ಕೂಡ ಇಲ್ಲಿದೆ. ಇದನ್ನ ಕೂಡ ನಾವು ವೀಕ್ಷಣೆ ಮಾಡಬಹುದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಇವತ್ತಿನ ಪ್ರಮುಖವಾದ ದಿನದಲ್ಲಿ ಶಬರಿಮಲೆಯಲ್ಲೂ ಕೂಡ ಇವತ್ತು ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹೇಗೆ ಜ್ಯೋತಿ ಕಾಣಿಸುತ್ತೋ ಅದೇ ರೀತಿಯ ಅಷ್ಟೇ ಸ್ಪೆಷಾಲಿಟಿಯನ್ನ ಈ ದೇವಸ್ಥಾನ ಕೂಡ ಪಡ್ಕೊಂಡಿರುವಂತದ್ದು. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿದ್ದು, ಒಂದು ಸುರಂಗವು ಕಾಶಿ ವಿಶ್ವನಾಥನ ಸನ್ನಿಧಿಗೂ ಮತ್ತೊಂದು ಗುಹೆಯ ಮೂಲಕ ಕೆಲ ದಿನಗಳ ಹಿಂದೆ ಶಿವಗಂಗೆಯ ಕುರಿತಾದ ಲೇಖನದಲ್ಲಿ ತಿಳಿಸಿರುವಂತೆ ತುಮಕೂರು ರಸ್ತೆಯ ದಾಬಸ್ಪೇಟೆಯ ಬಳಿ ಇರುವ ಶಿವಗಂಗೆಗೆ ತಲುಪುತ್ತದೆ ಎಂಬುದು ನಂಬಿಕೆಯಾಗಿದೆ. ಬೆಳಗಿನಿಂದಲೂ ಕೂಡ ನೀವು ವೀಕ್ಷಿಸ್ತಾ ಇದ್ದೀರಾ ವೀಕ್ಷಕರೇ, ಅಂದ್ರೆ ತಂಡೋಪತಂಡವಾಗಿ ಭಕ್ತಾದಿಗಳು ಒಬ್ಬರಾದಂತೆ ಒಬ್ರು ಬರ್ತಾನೆ ಇದ್ದಾರೆ. ಜೊತೆಗೆ ನಾವು ಹೇಳ್ತಾ ಇದ್ವಿ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಮಹತ್ವ ಏನು, ಹಿನ್ನೆಲೆ ಏನು, ಜೊತೆಗೆ ಏನೇನು ನಿಗೂಢಗಳಿದೆ ಎಲ್ಲನೂ ಹೇಳ್ತಾ ಇದ್ವಿ. ಹಾಗೆ ಕೆಲವೊಂದಷ್ಟು ಅದಕ್ಕೆ ಸಂಬಂಧಪಟ್ಟ ಸ್ಮಾರಕಗಳ ರೀತಿಯಲ್ಲಿ ಅಥವಾ ಈಗ ನನ್ನ ಬಲಭಾಗಕ್ಕೆ ಏನು ತ್ರಿಶೂಲ ಇದೆ ನೀವು ನೋಡ್ತಾ ಇರಬಹುದು. ಆ ತ್ರಿಶೂಲವನ್ನು ಕೂಡ 16ನೇ ಶತಮಾನದಲ್ಲಿ ಕೆಂಪೇಗೌಡರು ಇನ್ನು ಜೀರ್ಣೋದ್ಧಾರ ಮಾಡ್ತಾರೆ ಈ ದೇವಸ್ಥಾನವನ್ನು. ಅಂದರೆ 9ನೇ ಶತಮಾನದಲ್ಲಿ ಇದು ಸ್ವಯಂಭೂ ಅಂದರೆ ಅದೇ ಉದ್ಭವವಾಗಿತ್ತು ಅಂತ ಹೇಳಲಾಗ್ತಾ ಇದ್ರು ಕೂಡ 16ನೇ ಶತಮಾನದಲ್ಲಿ ಕೆಂಪೇಗೌಡರು ಒಂದಷ್ಟು ಜೀರ್ಣೋದ್ಧಾರ ಕೆಲಸಗಳನ್ನು ಏನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು. ಇನ್ನು ಮುಂದೆ ಅಲ್ಲಿ ನೀವು ಆರ್ಚ್ನ ಗಮನಿಸ್ತಾ ಇರ್ಬೋದು. ಆ ಆರ್ಚ್ನಲ್ಲಿ ಒಂದು ಸೂರ್ಯನ ಚಿಹ್ನೆ ಅದನ್ನು ಕೂಡ ಗಮನಿಸ್ಬೋದು. ಅಂದರೆ ಸೂರ್ಯ ಏನು ದಕ್ಷಿಣಾಭಿಮುಖವಾಗಿ ಅಂದರೆ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗೋದಕ್ಕಿಂತ ಮುಂಚೆ ದಕ್ಷಿಣ ಪಥದಲ್ಲಿ
ತಮ್ಮ ಪಾಪಕರ್ಮಗಳು ಏನೇನು ಇಷ್ಟು ದಿನಗಳು ನಾವು ಬೇಡ್ಕೊಂಡಿದ್ವಿ ಎಲ್ಲ ಪಾಪವನ್ನು ಹೊತ್ತು ಉತ್ತರಾಭಿಮುಖಕ್ಕೆ ಹೋಗೋದಕ್ಕಿಂತ ಮುಂಚೆ ಸೂರ್ಯ ರಶ್ಮಿಯಿಂದ ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೆ. ಅದು ಮೊದಲಿಗೆ ಆ ಆರ್ಚನ್ನು ಆದು ನಂತರದಲ್ಲಿ ದೇವಸ್ಥಾನದ ಸಣ್ಣ ಕಿಟಕಿ ಏನಿದೆ, ಕಿಂಡಿ ಏನಿದೆ, ಅದು ಕೂಡ ಬಲಭಾಗದಲ್ಲಿದೆ. ಆ ಕಿಂಡಿಯ ಮೂಲಕ ಹಾಯ್ದು ನಂತರ ನೀವೇನು ಆವಾಗಲೇ ನೋಡಿದ್ರಿ ನಂದಿ ವಿಗ್ರಹ, ಅದು ಕೂಡ ಉದ್ಭವ ಮೂರ್ತಿ, ಆ ಕೋಡಿನ ಮೂಲಕ ಮಧ್ಯದಿಂದ ಹಾಯ್ದು ಶಿವಲಿಂಗದ ಮೇಲ್ಗಡೆ ಸೂರ್ಯ ರಶ್ಮಿ ಚುಂಬನ ಆಗುತ್ತೆ. ಇವೆಲ್ಲವೂ ಕೂಡ ನಿಜಕ್ಕೂ ಕೂಡ ನಿಗೂಢ ಅದ್ಭುತ ಅಂತಲೇ ಹೇಳ್ಬಹುದು. ಇನ್ನು ನಮ್ಮ ಮಧ್ಯಭಾಗಕ್ಕೆ ಇದನ್ನು ನಂದಿ ಕೋಲು ಅಂತ ಏನು ಕರೀತಾರೆ, ಈ ನಂದಿ ಕೋಲು ಕೂಡ ಅಷ್ಟೇ ಅದ್ಭುತವಾಗಿರುವಂಥದ್ದು. ಅಂದರೆ ನಂದಿಯ ಹಿಂದುಗಡೆ ಈ ಕೋಲು ನಿರ್ಮಾಣ ಆಗಿರುವಂಥದ್ದು. ಇದು ಕೂಡ 16ನೇ ಶತಮಾನದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. ಜೀರ್ಣೋದ್ಧಾರ ಕಾರ್ಯಕ್ಕೆ ಇವರು ಕೂಡ ಕೈ ಜೋಡಿಸಿದ್ರು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ಕೂಡ ಇದೆಷ್ಟು ಅಕ್ಷರಶಃ ಸತ್ಯವಾದ ಅದ್ಭುತವಾದ ಸಂಗತಿಗಳು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಇತಿಹಾಸದ ಪ್ರಕಾರ 16ನೇ ಶತಮಾನದಲ್ಲಿ ಮಾಗಡಿ ಕೆಂಪೇಗೌಡರು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿಸಿದ್ದಾರೆಂದು ತಿಳಿದು ಬರುತ್ತದೆ. ಕೇವಲ ಇವಿಷ್ಟೇ ಆಗಿದ್ದಲ್ಲಿ ಈ ದೇವಸ್ಥಾನವೂ ಕೂಡ ಇತರೆ ದೇವಸ್ಥಾನಗಳಲ್ಲಿ ಮತ್ತೊಂದು ದೇವಸ್ಥಾನವಾಗಿರ್ತಿತ್ತು. ಮಕರ ಸಂಕ್ರಾಂತಿಯಂದು ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ಅಭಿಷೇಕವಾಗುವ ಕಾರಣದಿಂದಾಗಿ ಈ ದೇವಸ್ಥಾನ ಬಹಳ ವಿಶಿಷ್ಟವಾಗಿದೆ. ಪ್ರತಿ ವರ್ಷ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ತನ್ನ ಪಥವನ್ನ ಬದಲಿಸುವ ಸಮಯದಲ್ಲಿ ಸೂರ್ಯಾಸ್ತಮಾನದ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇವಾಲಯದ ಪಶ್ಚಿಮ ಭಾಗದ ಒಂದು ಕಮಾನಿನ ಮೂಲಕ ಒಳಬಂದು ಲಿಂಗದ ಮುಂದಿರುವ ನಂದಿಯ ಕೊಂಬುಗಳ ಮಧ್ಯಭಾಗದಿಂದ ನುಸುಳಿ ಶಿವಲಿಂಗದ ಮೇಲೆ ಕೆಲವು ಕಾಲ ಬೀಳುವ ಮೂಲಕ ಶಿವನಿಗೆ ನೈಸರ್ಗಿಕವಾಗಿ ಸೂರ್ಯಾಭಿಷೇಕವನ್ನ ಮಾಡುವ ಈ ಅದ್ಭುತ ರಸಕ್ಷಣಗಳನ್ನು ವರ್ಣಿಸುವುದಕ್ಕಿಂತ ಪ್ರತ್ಯಕ್ಷ ನೋಡಿಯೇ ತೀರಬೇಕು. ದೇಗುಲದ ಬಲಭಾಗದ ಕಿಂಡಿಯಿಂದ ಸೂರ್ಯ ರಶ್ಮಿ ಪ್ರವೇಶಿಸಿ ಗವಿ ಗಂಗಾಧರೇಶ್ವರನ ದೇವರ ಪಾದ ಸ್ಪರ್ಶಿಸಿದ ಬಳಿಕ ನಂದಿ ವಿಗ್ರಹದ ಮೂಲಕ ಹಾದು ಹೋಗಿ ಇಡೀ ಶಿವಲಿಂಗವನ್ನು ಆವರಿಸುವ ಸಂದರ್ಭದಲ್ಲಿ ದೇವರಿಗೆ ನಿರಂತರವಾಗಿ ಅಭಿಷೇಕವನ್ನು ನಡೆಸಲಾಗುತ್ತದೆ. ಈ ದೃಶ್ಯಗಳನ್ನು ಏಕಕಾಲದಲ್ಲಿ ಎಲ್ಲರೂ ನೋಡಲು ಹೋಗುವಾಗ ನೂಕು ನುಗ್ಗಲಾಗುವುದನ್ನು ತಡೆಗಟ್ಟುವುದಕ್ಕಾಗಿ ಭಕ್ತರಿಗೆ ದೇವಾಲಯದ ಹೊರಗಡೆ ವಿಶೇಷವಾದ ಬೃಹದಾಕಾರದ ಎಲ್ಇಡಿ ಪರದೆಗಳಲ್ಲಿ ಈ ಸುಂದರ ಕ್ಷಣಗಳ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡುವ ರೂಢಿಯನ್ನ ಇತ್ತೀಚಿನ ದಿನಗಳಲ್ಲಿ ನಡೆಸಿಕೊಂಡು ಬರಲಾಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಜೊತೆಗೆ ಕೇಳಿಸ್ಕೊಂಡ್ರಿ, ಹಲವಾರು ಅದ್ಭುತ ವಿಚಾರಗಳನ್ನ ಕೂಡ ತಿಳ್ಕೊಂಡ್ರಿ. ಅದು ಕೂಡ ದೀಕ್ಷಿತರು ಕೂಡ ಈ ದೇವಸ್ಥಾನದ ಪ್ರಾಮುಖ್ಯತೆ, ಯಾವಾಗ ಸ್ಥಾಪನೆ ಆಯಿತು, ಏನು ಇಂಪಾರ್ಟೆನ್ಸ್ ಇದೆ, ಜೊತೆಗೆ ಇವತ್ತಿನ ದಿನದಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಸಂಕ್ರಾಂತಿ ದಿನದಂದು ಏನೇನು ಕ್ರಮಗಳನ್ನು ಬಿಗಿ ಭದ್ರತೆಗಳನ್ನು ತೆಗೆದುಕೊಂಡಿದ್ದಾರೆ ಎಲ್ಲವನ್ನ ಕೂಡ ನೀವು ತಿಳ್ಕೊಂಡ್ರಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.